ಮಾಡ್ತಿದ್ಯಾ? ಈ ದೇವಸ್ಥಾನಕ್ಕೆ ಡೈಲಿ ಬರೋದು. ಡೋಂಟ್ ಟಚ್. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಏನು ಅಂದರೆ ನನ್ನ ಪೇಮೆಂಟ್ ಬಗ್ಗೆ ತುಂಬ ಜನ ಬ್ಲಾಗಲ್ಲಿ ಕೇಳ್ತಾನೆ ಇದ್ರಿ. ಇವತ್ತಿನ ಬ್ಲಾಗ್ ಅದಾಗಿರುತ್ತೆ. ಹಾಗೆ ಹೊರಗಡೆ ಹೊರಟಿದ್ದೆ, ಸ್ವಲ್ಪ ಏನೋ ಮನೆಗೆ ತೊಗೋಬೇಕಿತ್ತು. ಹಾಗೆ ನಿಮ್ಮ ಜೊತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವತ್ತು ನಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹನಿ ಇರ್ತೀಯ ಮನೇಲಿ ಒಬ್ಬನೇ? ಯಾಕೆ? ಇರು, ಹೋಗ್ಬಿಟ್ಟು ಬರ್ತೀವಿ. ಬಾಕ್ಲು ಹಾಕೊಂಡಿರೋ. ಹಾಂ, ತಿಂಡಿ ತೊಗೊಂಬರ್ತೀವಿ. ಹಾಂ, 2 ವೀಲರಲ್ಲಿ ಹೋಗೋದು ಮಗನೇ. ಪಾಪು ನೀನು ನಾವೆಲ್ಲ ಹೋಗೋಕ್ಕಾಗಲ್ಲ, ಪೊಲೀಸ್ನವ್ರು ಇಟ್ಕೊಂಡ್ಬಿಡ್ತಾರೆ. ಆಯಿತಾ? ಮನೆ ನಾನು ಬೀಗ ಹಾಕ್ಕೊಂಡು ಹೋಗ್ತೀನಿ ಆಚೆಯಿಂದ. ಹಾಂ, ನಾನು ಬೀಗ ತೆಗಿತೀನಿ. ಆಯಿತಾ? ನೀನು ಟಿ ವಿ ನೋಡಿಕೊಂಡು ಇಲ್ಲಿ ಮಲ್ಕೊಂಡಿರು, ತಿಂಡಿ ತೊಗೊಂಬರ್ತೀನಿ. ಬೇಕು ಅಂದರೆ ಡ್ರೈ ಫ್ರೂಟ್ಸು, ಹಣ್ಣು ಐತೆ, ಆ್ಯಪಲ್ ಐತೆ. ಹಾಂ, ಕಟ್ ಮಾಡ್ಕೊಂಡು ತಿನ್ನು. ಬಾಳೆಹಣ್ಣು ಐತೆ ನೋಡು, ನೀನು ಫೇವ್ರೇಟ್. ಹಾಂ, ತಿನ್ನು. ಆಯಿತಾ? ಚಿಪ್ಪು ನೀಟಾಗಿ ಒಂದರಲ್ಲಿ ಕಿತ್ಕೊ, ಯಾವುದ್ರಲ್ಲಾದರೂ ಚಿಪ್ ಕುಯ್ಕೋಬೇಕು ನಾನು. ಪೂಜೆಗೆ ಫುಲ್ ಇದು ಮಾಡಿಬಿಡ. ಆಯಿತಾ? ನಾನು ಕುಯ್ದಿಕ್ತೀನಿ ಈಗ. ಯಾವುದ್ರಲ್ಲಿ ಒಂದರಲ್ಲಿ ತಿನ್ನು, ಎಲ್ಲದರಲ್ಲೂ ಕಿತ್ಕೋಬೇಡ. ಪೂಜೆಗೆ ಬೇಕು. ಕುಯ್ದಿಕ್ತೀನಿ ನಾನು. ಆಯಿತಾ? ಸರಿ ಇರ್ತೀಯಾ? ತೆಗಿ, ಉಗುರು ಕಡಿಬಾರ್ದು. ಮನೇಲಿರು, ಟಿ ವಿ ನೋಡಿಕೊಂಡು. ಹಾಂ, ಫ್ಯಾನ್ ಹಾಕೋ. ಆಯಿತಾ? ಬಾಯ್. ಇರ್ತೀಯ ಮಗನೇ? ಏನು ಮಾಡ್ತಿದ್ಯಾ? ನಿಜವಾಗ್ಲು ತರ್ಬೇಕು ತಿಂಡಿ ಹೇಳ್ತೀನಿ. ನಿಜ, ತಿಂಡಿ ತಂದೆ. ಅವ್ನಿಗೊಂದು ಬಾಟ್ಲು ನೀರು ತೊಗೊಂಡಿದ್ದೀನಿ. ಹಂಗೆ ಪ್ಯಾಂಪರ್ಸ್ ಇಲ್ಲ ನನ್ನ ಮನೆ. ಚಿನಿ ಯಶೋ, ವೈರ್ ತೆಗಿಬಾರ್ದು. ಬಾ, ನಿಂತ್ಕೊಳ್ಳಿ. ಅದಕ್ಕೆ ಪ್ಯಾಂಟೇ ತೊಗೊಂಡಿದ್ದೀನಿ. ಹಿಂಗೆ ಹೋಗಿ ಹಿಂಗೆ ಬರೋದಲ್ವ, ಜಾಸ್ತಿ ಹೊತ್ತೇನಾಗಲ್ಲ. ಅವನೇನು ಜಾಸ್ತಿ ಯಾವಾಗಲೂ ಸುಸು ಮಾಡಲ್ಲ. ಹಂಗಾಗಿ ಏನು ತಿಂತೀರಾ? ಹಂಗೆ ಒಂದು ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡಿದ್ದೀನಿ. ತಿಂಡಿ ಅಂದರೆ ಏನು ತಿಂತೀರಾ? ನೋಡ್ತೀನಿ, ಅಲ್ಲಿ ಏನಾದರೂ ಸಿಕ್ಕಿದ್ರೆ ತರ್ತೀನಿ. ಚೆನ್ನಾಗಿರೋದು, ಒಳ್ಳೇದು. ಆಯಿತಾ? ಐಸ್ ಕ್ರೀಮ್ ಮಡ್ಕ, ಇದು ಮಡ್ಕ ಐಸ್ ಕ್ರೀಮ್ ಇರುತ್ತಲ್ಲ, ಅದಕ್ಕೊಂದು ಸ್ಟಿಕ್ ಕೊಟ್ಟಿರ್ತಾರೆ. ಏಯ್ ಚಿನಿ, ತೆಗಿಯಂಗಿಲ್ಲ. ಹಾಂ, ನಮ್ಮ ಹುಡುಗ ರೆಡಿ ಆಗಿದ್ದಾನೆ. ಹೇಗೆ ಕಾಣಿಸ್ತಾ ಇದ್ದಾನೆ ನೋಡಿ. ಆಯಿತು, ನಾನು ರೆಡಿ ಆದೆ. ಫೋನು ನಾನು ಬೀಗ ಹಾಕೊಂಡು ಹೋಗಿರ್ತೀನಿ ನಾನು. ಆಮೇಲೆ ನೀನು ಮನೆ ಕಂಪ್ರೆ ತೆಗಿತೀನಿ ನಾನೇ. ನಾನೇನು ಮನೆ ಕಳಲ್ಲ. ಸರಿ, ಬಾಯ್ ಗಣೇಶ್. ಬಾಯ್ ಬಾಯ್. ಟೊಪ್ಪಿ ತಗೊಡು, ಬಿಡಿಸ್ಬಿಟ್ಟೆ. ಹಾಕ್ಲಾ? ಎಲ್ಲ ತೆಗ್ದು ಎಸೆದೆ ಕೆಳಗಡಿಕೆ ಹಾಕೊಂಡು ಇರಬೇಕು ನೀನು. ಮುತ್ಕೊಡು ಅಣ್ಣಂಗೆ, ನೀನು ಅಣ್ಣಂಗೆ ಮುತ್ತ ಕೊಡು. ಆ ಕಡೆ ನೀನು ಕೊಡು. ಕೊಡಿಲ್ ಟಾಪಿ ಹಾಕು. ಇದು ಬಿಸಾಕ್ತೀನಿ. ಪಾಪುನ ಎಷ್ಟು ಹುಷಾರಾಗಿ ನೋಡ್ಕೊತೀನಿ ಗೊತ್ತಾ ನಾನು. ಅಲ್ಲಿ ಕರೆಂಟ್ ಹತ್ರ ಹೋಗಿ ಇಳ್ಕೊತಾನೆ. ಏನು ಮಾಡೋದಕ್ಕಾಗಲ್ಲ, ತುಂಬ ಹುಷಾರಾಗಿ ನೋಡ್ಕೊಬೇಕು ಮಕ್ಕಳಿದ್ರೆ ಮಾತ್ರ. ನನ್ನ ವಿಡಿಯೋಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಅಕ್ಕ ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳಿ, ನಿಮ್ಗೆ ಪೇಮೆಂಟ್ ಬರ್ತಿದೆಯಾ, ಯೂಟ್ಯೂಬಿಂದ ಎಷ್ಟು ಇನ್ಕಮ್ ಬರುತ್ತೆ ಅಂತ. ಹಾಗಾಗಿ ಇವತ್ತು ನಾನು ಯೂಟ್ಯೂಬ್ ಪೇಮೆಂಟ್ ಜರ್ನಿ ಬಗ್ಗೆ ಹಾನೆಸ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ಕೂಲ್ ಈಗ ಓದಿದ್ದು ಸ್ಕೂಲು ಅದೇ. ಇವಾಗ ಇದನ್ನು ಮಾಡಿರ್ತಾನೆ, ಈ ಪಾರ್ಕ ಅದು ಎದುರುಗಡೆ ಇದೆ. ಇವಾಗಿಲ್ಲ ಅಂದರೆ ಅದು ಇದೆಲ್ಲ ಗ್ರೌಂಡ್ ಇತ್ತು, ಇದೆಲ್ಲ ಈ ಥರ ಪಾರ್ಕ್ ಮಾಡಿಬಿಟ್ಟವ್ರು. ಈಗ ಎದುರುಗಡೆ ಇದೆ, ಇವಾಗ ಮನೆ ಅಲ್ವಾ.
ಪ್ರೇಯರ್ ಮಾಡ್ತಿದ್ದ ಇದ್ರೊಳಗಡೆ ಪ್ರೇಯರ್ ಮಾಡ್ತಿದ್ರಾ? ಇವಾಗೆಲ್ಲ ಆಟ ಆಡ್ತಾರೆ ನೋಡಿ. ಮರಗಳೆಲ್ಲ ಕಿತ್ತಿತ್ತು. ಈ ದೇವಸ್ಥಾನಕ್ಕೆ ಡೈಲಿ ಬರೋರಂತೆ, ಗಣೇಶನ ದೇವಸ್ಥಾನ. ಪ್ರಶಾಂತ ರಂಗಮಂದಿರ ಐತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 2023 ನನಗೆ 24 ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು, ಫೆಬ್ರವರಿ. ಅದಾದಮೇಲೆ ನಾನು ಯೂಟ್ಯೂಬ್ನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. $2 ಬಂದಿತ್ತು ಅಷ್ಟೇ. 6 ಮಂತು ನಾನು ಯಾವುದೋ ವೀಡಿಯೋನೂ ಹಾಕಲಿಲ್ಲ, ಏನೂ ಇಲ್ಲ. 6 ಮಂತ್ ಮೇಲೆ ಆಗೋಯ್ತು, 1 ಇಯರ್ ಆಯಿತು. 1 ಇಯರ್ಗೆ ಏನಾಯಿತು ಅಂದರೆ ನಾನು ಯೂಟ್ಯೂಬ್ದೆಲ್ಲ ಫುಲ್ಲು ಪೇಮೆಂಟ್ ಎಲ್ಲ ಹೋಗ್ಬಿಟ್ಟು ಡಿಮಾನಿಟೈಸೇಷನ್ ಆಗಿಬಿಟ್ಟಿತ್ತು. ಮಾನಿಟೈಸೇಷನ್ ಎಲ್ಲ ಹೋಗಿ ಸಬ್ಸ್ಕ್ರೈಬರ್ಸು, ಪೇಮೆಂಟು, $2 ಎಲ್ಲ ಹೋಗ್ಬಿಟ್ಟಿತ್ತು. ಮತ್ತು ನಾನು ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟ್ ಇಯರ್ 2025 ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದ್ದು. ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದೆ. ಮತ್ತು ನನಗೆ ಜೂನ್ ಅಷ್ಟರಲ್ಲಿ ನನಗೆ ಮಾನಿಟೈಸೇಷನ್ ಆಗಿ ಫಸ್ಟ್ ಪೇಮೆಂಟು ಜೂನ್ ಮಂತ್ ಬಂತು. ಜೂನ್ ಮಂತಲ್ಲೇ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದು. ಒಂದು ಮಿನಿಮಮ್ಮಲ್ಲಿ ಬಂದಿತ್ತು, ಅವಾಗ ಡಾಲರ್ಸ್ ರೇಟ್ ಕಡಿಮೆ ಇತ್ತು ಕೂಡ. ಸರಿ, ಅದಾದಮೇಲೆ ನೆಕ್ಸ್ಟ್ ಜೂನ್ ಬಂದಮೇಲೆ ಜುಲೈಗೆ ಬಂದಿಲ್ಲ, ಆಗಸ್ಟಿಗೆ ಬಂತು. ಹಂಗೆ 1 ಮಂತ್ ಬಿಟ್ಟು 1 ಮಂತ್ ನನಗೆ ಪೇಮೆಂಟ್ ಇವತ್ತಿಗೂ ಬರ್ತಾ ಇರೋದು. ಈಗ 2 ಮಂತ್ಸ್ ಆಗೋಯ್ತು ನನಗೆ ಪೇಮೆಂಟ್ ಬಂದಿಲ್ಲ. ಈ ಸತಿ ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಇತ್ತು, ನನಗೆ ಪಾಪು ಇಟ್ಕೊಂಡು ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಮಾತ್ರ ಕಂಟಿನ್ಯೂಸ್ ಆಗಿ ಬಂದಿಲ್ಲ. ಇದಿಷ್ಟು ನನ್ನ ಪೇಮೆಂಟ್. ನನಗೇನು ತುಂಬ ಜಾಸ್ತಿ ಬರಲ್ಲ, ನನಗೆ ಪ್ರಮೋಷನ್ ಕೂಡ ಅಷ್ಟೊಂದು ಬಂದಿಲ್ಲ, ಗೊತ್ತು ತಾನೇ ನಿಮಗೆ. ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಪೇಮೆಂಟ್ ನನಗೆ ಕಡಿಮೆನೇ ಬರೋದು. ತುಂಬ ಜಾಸ್ತಿ ಅರ್ನ್ ಮಾಡೋರು ಇರ್ತಾರೆ ಯೂಟ್ಯೂಬಲ್ಲಿ, ಅದಕ್ಕೆ ಅಂತ ಕನ್ಸಿಸ್ಟೆನ್ಸಿಯಾಗಿ ಫೋಕಸ್ ಆಗಿ ವಿಡಿಯೋ ಮಾಡಿಕೊಂಡು ರೆಗ್ಯುಲರ್ ಆಗಿ ಇರ್ತಾರೆ, ಅಂಥವ್ರಿಗೆ ಬಂದೇ ಬರುತ್ತೆ. ಬಟ್ ನನಗೆ ಸ್ವಲ್ಪ ಕಮ್ಮಿನೇ. ನಾನು ಇದನ್ನು ಹಿಂಗೆ ಹೇಳಿ ನಿಮ್ಮ ಹತ್ರ ನೀವು ಇಷ್ಟೊಂದು ಪೇಮೆಂಟ್ ಅಂತ ಕೇಳಿದ್ರೆ ಎಷ್ಟು ಏನು ಅಂತ, ನನಗೆ ಮಿನಿಮಮ್ ಅಷ್ಟೇ ಬರೋದು. ಇನ್ನು ಪಾಪುನ ಜ್ಯುವೆಲರಿ ಶಾಪಲ್ಲಿ ಏನೋ ಒಂದು ತೊಗೊಳ್ಬೇಕು ಅಂತ ಹೋಗಿದ್ದೆ. ಅಲ್ಲಿ ಈ ಹುಡುಗ ತುಂಬ ಮುದ್ದು ಮಾಡ್ತಾ ಇದ್ದ ಪಾಪುನ. ಎಷ್ಟು ಗೊತ್ತಾ, ಅವನೇ ಕ್ಯೂಟು ಅಂದರೆ ಇವನ್ನ ತುಂಬ ಕ್ಯೂಟ್ ಮಾತಾಡೋದು ಅಷ್ಟೇ, ತುಂಬ ಚೆನ್ನಾಗಿ ಮಾತಾಡ್ತಿದ್ದ. ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಮಾತಾಡ್ತಿದ್ದ. ನನಗಂತೂ ತುಂಬ ಇಷ್ಟ ಆಯಿತು. ಸಖತ್ ಪಾಪುನ ಮುದ್ದು ಮಾಡ್ತಾ ಇದ್ದ. ಇನ್ನು ನಾನು ಕೂಡಿಟ್ಟಿರೋದ್ರಲ್ಲಿ ಒಂದು ಮನೆಗೇನೋ ತೊಗೋಬೇಕು ಅಂತ ಹೋಗಿದ್ದೆ. ಅದೇನೋ ಅಂತ ಗೆಸ್ ಮಾಡಿರಿ, ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಯೂಟ್ಯೂಬಿಂದ ಮಂತ್ಲಿ ಫಿಕ್ಸ್ ಸ್ಯಾಲ್ರಿ ಥರ ಬರಲ್ಲ. ಅದು ಒಂದು ಸತಿ ಕಡಿಮೆ ಬರುತ್ತೆ, ಒಂದು ಸತಿ ಜಾಸ್ತಿ ಇರುತ್ತೆ. ಅದರಲ್ಲೇ ಡಾಲರ್ ರೇಟ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ. ಮತ್ತು ಯೂಟ್ಯೂಬ್ ಕಡೆಯಿಂದ ಪೇಮೆಂಟೇ ಜಾಸ್ತಿ ಇರುತ್ತೆ, ಒಂದೊಂದು ಸತಿ ಪೇಮೆಂಟೇ ಕಡಿಮೆ ಇರುತ್ತೆ ಇಷ್ಟು ವ್ಯೂಸ್ಗೆ ಅಂತ. ಹಂಗಾಗಿ ಏರುಪೇರು ಆಗ್ತಾ ಇರುತ್ತೆ. ನನಗೆ ಮಿನಿಮಮ್ಮಲ್ಲಿ ಬರ್ತಾ ಇದೆ ಅಷ್ಟೇ. ಮತ್ತು ನಾನು ಇದನ್ನೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ತುಂಬ ಜನ ಇರ್ತಾರೆ ಮೊದಲಿಂದ, ಮತ್ತು ಪ್ರತಿ ತಿಂಗಳು ಇನ್ಕಮ್ ಬರುತ್ತೆ ಅಂತ ಫಿಕ್ಸ್ ಆಗಿ ಮಾಡ್ತಾರೆ. ಹಂಗಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ರಿಯಾಲಿಟಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. 1 ವರ್ಷ ಬರೋದಿಲ್ಲ ಪೇಮೆಂಟು, ಅಂದರೆ ಮಾನಿಟೈಸೇಷನ್ ಆಗೋಕ್ಕೆ 1 ವರ್ಷ ಟೈಮ್ ಇರುತ್ತೆ. ಅಷ್ಟರಲ್ಲಿ ಆದರೆ ಮಾತ್ರ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಬರೋದು. ಅದಕ್ಕೂ ಮುಂಚೆನೂ ಆಗ್ಬೋದು ಕೆಲವೊಬ್ಬರಿಗೆ. ತುಂಬ ಒಂದು ಒಳ್ಳೆ ಚೆನ್ನಾಗಿ ಕಂಟೆಂಟ್ ಇದ್ದರೆ ಆಗ್ಬಿಡುತ್ತೆ, ಒಂದೊಂದು ಚೆನ್ನಾಗಿರೋ ಕಂಟೆಂಟ್ ಇದ್ರೂ ಆಗಲ್ಲ. ಇಲ್ಲಿ ಆ ಥರ ನಾವು ತುಂಬ ಎಷ್ಟೋ ವಿಡಿಯೋಗೆ ಎಫರ್ಟ್ ಹಾಕಿ ಮಾಡಿರ್ತೀವಿ, ಅದು ಲೋ ವ್ಯೂಸ್ ಬರುತ್ತೆ. ತುಂಬ ಈಸಿಯಾಗಿ ಮಾಡಿದ್ದೆಲ್ಲ ಹೈ ವ್ಯೂಸ್ ಬರುತ್ತೆ, ಆ ಥರ ಇರುತ್ತೆ. ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾಡಬೇಡಿ. ನಮ್ಮಲ್ಲೊಂದು ಒಳ್ಳೆ ಕಂಟೆಂಟ್ ಇದೆ, ನನ್ನ ಹತ್ರ ಒಳ್ಳೆ ಸ್ಕಿಲ್ಸ್ ಇದೆ, ಅದು ಯಾವುದಾದ್ರೂ ಸರಿ ಆಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದು ಕುಚ್ಚ ಹಾಕೋದಾಗಿರ್ಬೋದು, ಅಥವಾ ಇನ್ನು ತುಂಬ ಬೇರೆ ಎಕ್ಸ್ಟ್ರಾ ಸ್ಕಿಲ್ಸ್ಗಳಲ್ಲಿ ತುಂಬ ಥರ ಸ್ಕಿಲ್ಸ್ ವೆರೈಟಿ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಆಗಿರ್ಬೋದು, ಅದನ್ನ ಇಟ್ಕೊಂಡು ನೀವು ವಿಡಿಯೋ ಮಾಡಿ. ಬಟ್ ಕನ್ಸಿಸ್ಟೆನ್ಸಿ ಆಗಿರಿ, ಟೈಮ್ ಕರೆಕ್ಟಾಗಿ ವಿಡಿಯೋ ಹಾಕಬೇಕು ಅಂದರೆ ಅವತ್ತಿನ ದಿನ ಹಾಕಲೇಬೇಕು, ಆ ಥರ ಇರಬೇಕು. ಡೋರ್ ತೆಗೆದಲ್ಲ ಡವ್ ಮಾಡ್ತೀವಿ. ಫಿಲಮ್ ನೋಡ್ತಾ ಇದೀಯಾ? ಫಿಲಮ್ ಹಾಕಿರಂಗೋನೆ ಸಾಂಗ್ ಅಷ್ಟೇನಾ? ಏನು ಮಾಡ್ತಿದ್ದಪ್ಪ? ಹಾಂ, ನಾ ಬರತಕ್ಕ ಏನು ಮಾಡ್ತಿದ್ದೆ? ಸೋಫಾ ಎಲ್ಲ ಹಾಕಿ ಸೋಫಾ ಹಾಕಿ ತಿರ್ಗಿಸಿದ್ದೆ. ಎಷ್ಟು ಟೈಮು? 3 ಗಂಟೆ ಆಗೋಯ್ತಾಗಲೇ. ಜ್ಯೂಸಾ? ಸ್ಪ್ರೈಟ್ಗಿಂತ ಮೇಲೆ ಏನು? ಸ್ಪ್ರೈಟು ಅದೆಲ್ಲ ಕಬ್ಬು ಜ್ಯೂಸು. ನಿನ್ನ ಫೇವ್ರೇಟ್ ತಾನೆ? ಅವಾಗಲೇ ಗೊತ್ತಾಯ್ತು. ನಾವು ಅದೇ ತಂದರೆ ತರೋದು ಅದನ್ನೇ, ಇನ್ಯಾವುದನ್ನೂ ತರಲ್ಲ. ಗೊತ್ತು ತಾನೆ ನಮ್ಮ ಬಗ್ಗೆ. ಚಿನ್ನಿ ನೀರು ಕುಡಿತೀವ? ನಮ್ಮ ಹುಡುಗ ನೋಡಿ ಮನೆ ಹೆಂಗೆ ಮಾಡಿಟ್ಕೊನೆ. ಇದೊಂದು ಬ್ಯಾಗ್ ತೊಗೊಂಡೆ ಅಷ್ಟೇ. ನಾನು ಇದು ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡೋಗಿದ್ದೆ, ಏನಾದರೂ
ತೊಗೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಬ್ಯಾಗೇ ತೊಗೊಂಬಂದಿದ್ದೀನಿ. ಲಂಚ್ ಬ್ಯಾಗ್ ಥರ ಚೆನ್ನಾಗಿತ್ತಲ್ಲ, ಅದಕ್ಕೆ ಒಂದು ಏನಾದರೂ ತರೋಕ್ಕೆ ಚೆನ್ನಾಗಿರುತ್ತೆ. 100 ರೂಪೀಸ್ ಅಷ್ಟೇ ಇದು ಬ್ಯಾಗ್, ಕೊಡ್ಬೋದಲ್ಲ? ಒಳಗಡೆ ಎಲ್ಲ ಚೆನ್ನಾಗಿದೆ. 100 ರೂಪೀಸ್. ಪಾಪುಂಗೆ ಸಾಕ್ಸ್ ತೊಗೊಂಡೆ. ಅದಾದಮೇಲೆ ಇನ್ನೇನು ತಗೊಂಡಿಲ್ಲ. ಅಲ್ಲೇನು ಹಾಕಿರಲಿಲ್ಲ, ಮಲ್ಲೇಶ್ವರಂನಲ್ಲಿ ಹಾಕಿರ್ತಾರೆ ಅಂದ್ಕೊಂಡೆ. ಬಳೆ ಅದೇನು ಕಾಣಿಸ್ಲಿಲ್ಲ. ಸೀರೆ ತಗೊಂಡೆ. ಇದನ್ನ ತರಕ್ಕೆ ಹೋಗಿದ್ದು. ಎಷ್ಟು ಹುಡುಕ್ರೆ ಗೊತ್ತಾ ಅಂಗಡಿಲಿ. ಕಳ್ಸಕ್ಕೆ ಬೆಳೆದಿಲ್ಲ ಇದು AVR. ಅಲ್ಲಿ ಪಾಪ ಬರ್ತಾನೆ ನೋಡು, ನೋಡ್ಕೊ ಮುಂದಕ್ಕೆ. ಅದು ಬೇಡ ಮಗ, ಪಾಪ ನೋಡ್ಕೊ. ಬಾಡಿ ಬೇಡ ಕಣ. AVRs ಅಂತ ಈ ಥರ 5 ಎಲೆ ಇರೋದು. ಎಷ್ಟಾಯಿತು ಗೊತ್ತಾ? ಗೆಸ್ ಮಾಡಿರಿ ಎಷ್ಟಾಗಿರ್ಬೋದು ಅಂತ. ನೋ 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 ಗೆಸ್ ಮಾಡಿರಿ ಎಷ್ಟಾಗೈತೆ ಅಂತ ಹೇಳ್ತೀನಿ. ಎಷ್ಟು ಗ್ರಾಮ್ ಐತೆ ಗೊತ್ತಾ? 15,035 ರೂಪಾಯಿ ಆಯಿತು. ವೇಸ್ಟೇಜೇ 18% ಆಗ್ತಾರೆ. ಹದಿನೈದು 15,035 ರೂಪಾಯಿ ಆಯಿತು. ನನ್ನ ಸ್ಯಾಲರಿ ಬಗ್ಗೆ ಕೇಳ್ತಿದ್ರಲ್ಲ, ಅದರಲ್ಲಿ ಸೇವಿಂಗ್ಸ್ ಫಸ್ಟ್. ದೇವ್ರದ್ದು ವಿಳೆದೆಲೆ ತುಂಬ ಒಣಗಿ ಹೋಗ್ತಿತ್ತು. ನನಗೆ ಚೇಂಜ್ ಮಾಡೋಕ್ಕಾಗ್ತಾ ಇರಲಿಲ್ವಲ್ಲ, ಫುಲ್ಲು ಒಣಗಿ ಹೋಗ್ತಿತ್ತು ವಿಳೆದೆಲೆ. ನಾನು ಚೇಂಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವಾಗೆಲ್ಲ ಪೂಜೆ ಮಾಡಬೇಕಂದ್ರೆ ಒಂದು ವಾರ 15 ದಿನ ಅಷ್ಟೇ ಬರ್ತಾಯಿದ್ದು. ಈ ಪಾಪು ಇರೋದ್ರಿಂದ ದೇವ್ರ ಸಾಮಾನು ತೊಳೆಯೋಕ್ಕೆ ಆಗ್ತಾಯಿರಲಿಲ್ಲ ಕರೆಕ್ಟಾಗಿ ವಾರ. ಅದಕ್ಕಾಗಿಯೇ ವಿಳೆದೆಲೆ ತೊಗೊಂಡೆ. ಸ್ವಲ್ಪ ಇದಾದರೆ ಬೇಗ ಅದು ಹಾಳಾದರೆ ಮನೆಯಲ್ಲಿ ತೆಗೆದುಬಿಡ್ಬೇಕಲ್ವ ಬೇಗ ಅಂತ. ಬಟ್ ಇದು ನೋಡಿದ್ರೆ 52 ಗ್ರಾಮ್ಗೆ 15,035 ರೂಪಾಯಿ ಆಯಿತು. ಕಡಿಮೆ ಆಯಿತಾ ಜಾಸ್ತಿ ಆಯಿತಾ ಏನು ಅನಿಸ್ತು ಅಂತ ನಿಮಗೆ? ಎಷ್ಟಿತ್ತು ಗೊತ್ತಾ ಗ್ರಾಮ್ ಬೆಳ್ಳಿ? 239 ಇತ್ತು ಇವತ್ತಿನ ರೇಟು. ಸಂಡೇ ಇದೇ ನನ್ನ ಸ್ಯಾಲ್ರಿ. ನನ್ನ ಸ್ಯಾಲ್ರಿ ಬಗ್ಗೆ ಹೇಳಿ ಅಂತಿದ್ರಲ್ಲ, ಅದರಲ್ಲಿ ಸೇವಿಂಗ್ಸ್ ಇಷ್ಟು ನಾನು ಮಾಡಿರೋದ್ರಲ್ಲಿ. ನನಗೇನು ರೆಗ್ಯುಲರಾಗೆ ತಿಂಗಳೇ ಬರುತ್ತೆ. ನನಗೆ ಆಚೆ ಹೋಗಿ ಅಭ್ಯಾಸ ಇಲ್ವಲ್ಲ, ಫುಲ್ ತಲೆನೋವು. ಸಾಕ್ಸು ಬ್ಯಾಗು ಇದು ಅಷ್ಟೇ. ನಾನು ಬಂದುಬಿಟ್ಟೆ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ಅಂತ. ನನಗೆ ತುಂಬ ಸೌಂಡ್ಗೆ ಇರೋಕ್ಕೆ ಆಗಲ್ಲ. ಮೊದಲಂಗಿಲ್ಲ ಈಗ. ಮೋಸ್ಟ್ಲಿ ಸಾಯಂಕಾಲದ ಮೇಲೆ ಹಾಕ್ತಾರೋ ಏನೂ ಹಾಕಿರಲಿಲ್ಲ ಅಷ್ಟೊಂದು ಅಂಗಡಿಗಳು. ಇನ್ನು ಅಲ್ಲಿಂದ ಬಂದು ಪಾಪಗೊಂದು ಸ್ವಲ್ಪ ಆ್ಯಪಲ್ನ ಇದು ಮಾಡಿಬಿಟ್ಟು ತಿನ್ನಿಸ್ದೆ. ತುರಿದ್ಬಿಟ್ಟು ಅವನು ಬೆಳಗ್ಗೆ ಟಿಫನ್ ಮಾಡಿದ್ದಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡ್ದಿದ್ದ. ನಾ ಯೂಟ್ಯೂಬ್ ಆಗಲಿ ಬಿಸ್ನೆಸ್ ಆಗಲಿ ಮತ್ತು ನಿಮ್ಮ ಸ್ಕಿಲ್ಸ್ ಇಟ್ಕೊಂಡು ಬೇರೆ ಏನೇ ಕೆಲಸ ಮಾಡ್ತೀನಿ ಅನ್ನೋರಾಗಲಿ, ಫಸ್ಟು ನಿಮ್ಮ ಕಂಟೆಂಟ್ ಮತ್ತು ಫೋಕಸ್ ಮಾಡಿ, ಅದ್ರ ಮೇಲೆ ಫೋಕಸ್ ಮಾಡಿ. ಮತ್ತು ವ್ಯೂಸ್ ಕಡಿಮೆ ಬಂದಾಗ ಅಥವಾ ಒಂದು ಇದು ಕಡಿಮೆ ಆದಾಗ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅದಕ್ಕೆಲ್ಲ. ಮತ್ತು ಒಂದು ವಿಡಿಯೋ ಹಾಕ್ತೀರಾ, ಅದು ವೈರಲ್ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಒಂದಲ್ಲ ಒಂದಿನ ಆಗೇ ಆಗುತ್ತೆ. ನಮ್ಮಮ್ಮ ಒಂದು ಮಾತು ಹೇಳ್ತಾ ಇರ್ತಾರೆ, ಹುಟ್ಟಿದ ತಕ್ಷಣ ಮಗು ನಡೆಯಲ್ಲ, ಅದಕ್ಕೂ ಟೈಮ್ ಬೇಕು ನಡೆಯೋದಕ್ಕೆ, ಓಡಾಡೋದಕ್ಕೆ. ನಾವು ಹುಟ್ಟಿದ ತಕ್ಷಣನೇ ರನ್ನಿಂಗ್ ರೇಸಲ್ಲಿ ಓಡು ಅಂದರೆ ಆಗೋದಿಲ್ಲ. ಅದಕ್ಕೆ ಆದಂಥ ಟೈಮು ಎಲ್ಲ ಬೇಕಾಗುತ್ತೆ. ಹಂಗೆ ಎಲ್ಲದಕ್ಕೂ ಯೂಟ್ಯೂಬ್ ವಿಡಿಯೋ ಅಂತಲೇ ನಾನು ಹೇಳ್ತಾ ಇಲ್ಲ, ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ಮ ಕೆಲಸ ಆಗಲಿ, ಏನೋ ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕಾಗಲಿ, ಪ್ರತಿಯೊಂದಕ್ಕೂ ಇದು ಇನ್ನೂ ಎಫೆಕ್ಟ್ ಆಗುತ್ತೆ. ಅದನ್ನು ಆ ಥರ ಯೋಚನೆ ಮಾಡ್ಕೊಳ್ಳಿ. ತುಂಬ ತಲೆ ಕೆಡಿಸ್ಕೊಂಡು ತುಂಬ ಯೋಚನೆ ಮಾಡಿಕೊಂಡು ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅದು ಹಾಗೆ ಆಗ್ಬಿಡುತ್ತೆ. ಚೆನ್ನಾಗಿ ಆಗೇ ಆಗುತ್ತೆ. ನಾನು ಒಳ್ಳೆ ಮನಸ್ಸಿಂದ ಮಾಡ್ತಾಯಿದ್ದೀನಿ, ನನಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ಮನಸ್ಸಿಂದ ನೀವು ಮಾಡಿ, ಒಳ್ಳೇದಾಗೇ ಆಗುತ್ತೆ. ಒಳ್ಳೆ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ಮಾತ್ರ. ನಾನು ಅದರಲ್ಲಿ ಫೇಲ್ ಆಗಿರೋದಕ್ಕೆ ನನಗೆ ಪೇಮೆಂಟ್ ಕಡಿಮೆ ಬರ್ತಾ ಇದೆ ಅಷ್ಟೇ. ನಾನು ತುಂಬ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಇಲ್ಲ, ಮಾಡಬೇಕು ಅಂತ ಅನ್ಕೊತೀನಿ. ಪಾಪು ಇರೋದು ರೀಸನ್ ಅಂತ ನಾನು ಹೇಳ್ಬೋದು. ನನ್ನ ರೀಸನ್ ಹುಡುಕಿದ್ರೆ 1000 ರೀಸನ್ ಸಿಗ್ತವೆ. ನನ್ನ ಕೈಲಾದಷ್ಟು ನಾನು ಎಫರ್ಟ್ ಆಗ್ತಾ ಇದ್ದೀನಿ. ಬಿಕಾಸ್ ನಾನು ನನ್ನ ಖರ್ಚಿಗೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ನನ್ನ ಹಸ್ಬೆಂಡ್ ಹತ್ರ ಕೇಳಲ್ಲ. ಅವ್ರು ಕೊಡಲ್ಲ ಅಂತ ಅಲ್ಲ, ಕೊಡ್ತಾರೆ. ಬಟ್ ನಾನು ಒಂದು ಡಿಗ್ರಿ ಹೋಲ್ಡರ್ ಆಗಿ ಅವ್ರ ಹತ್ರ ಕೈ ಚಚ್ಚೋದು ನನಗೆ ಇಷ್ಟ ಇಲ್ದಲೆ ನಾನು ಇದನ್ನು ಮಾಡಿದ್ದು. ಮನೇಲಿ ಏನಾದರೂ ಮಾಡಬೇಕು, ಮಗುನು ನೋಡಿಕೊಂಡು ಆಚೆ ಹೋಗೋಕ್ಕೆ ನನಗೆ ಚಾನ್ಸ್ ಇರಲಿಲ್ಲ.
ಹಂಗಾಗಿ ಮನೇಲೇ ಮಗಳು ನೋಡ್ಕೊಂಡು ಗಂಡನ ನೋಡ್ಕೊಂಡು ಮನೆ ಕೆಲಸ ನೋಡ್ಕೊಂಡು ನಾನು ಮಾಡಬೇಕು ಅಂತ ಮಾಡಿದ್ದು. ನನ್ನ ಖರ್ಚಿಗೆ ಆಗಿ ಉಳಿಯುವಷ್ಟು ನಾನು ಮಾಡ್ತಾ ಇದ್ದೀನಿ. ಇನ್ನು ನನ್ನ ಪ್ರತಿಯೊಂದಕ್ಕೂ ನನ್ನ ಖರ್ಚಿಗೆ ನಾನು ಏನು ಬೇಕೋ ನಾನು ನೋಡ್ಕೊತೀನಿ. ಇನ್ನು ನಾನು ಲಕ್ಷ್ಮಿ ಮುಖವಾಡ ತಗೋಬೇಕು ಅಂತ ಹೋಗಿದ್ದು ಆ್ಯಕ್ಚುಲಿ. ಅದು ತುಂಬ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಒಂದು 200 ಗ್ರಾಮ್ ಬೇಕು. ನಾನು ತುಂಬ 100 ಗ್ರಾಮ್ ಆದರೆ ತಗೋಬೋದಿತ್ತು, ಅದು ಚಿಕ್ಕದಾಗ್ಬಿಡುತ್ತೆ. ನನಗೊಂದು 200 ಗ್ರಾಮಲ್ಲಿ ಬೇಕು. ಮುಂದಿನ ವರ್ಷ ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ನನ್ನ ದುಡ್ಡಲ್ಲೇ, ಸ್ವಂತ ದುಡ್ಡಲ್ಲೇ ನಾನು ನೆಕ್ಸ್ಟ್ ಇಯರು ಫುಲ್ಲು ಅದೇ ಬೇಕು. ನನ್ನ ಹಸ್ಬೆಂಡ್ ಕೊಡ್ತೀನಿ ಅಂತ ಅಂದರು. ಅವ್ರ ಹತ್ರ ಇಸ್ಕೊಳಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಫುಲ್ ನಂದೇ ತೊಗೋಬೇಕಿತ್ತು. ಹಂಗಾಗಿ ವಾಪಸ್ ಬಂದುಬಿಟ್ಟೆ. ಇನ್ನು ನೆಕ್ಸ್ಟ್ ಇಂದ ಅಮಾವಾಸ್ಯೆ ಮುಗಿದ್ರೆ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ಲ, ನಾನ್ ವೆಜ್ ಮಾಡೋದು ಬೇಡ, ತಿನ್ನೋದಿಲ್ಲ ನಮ್ಮ ಕಡೆ. ಒಂದೊಂದು ಸತಿ ತಿಂದುಬಿಡ್ತಾರೆ ತಡಿದಲೆ ಆ ಥರ ಇರುತ್ತೆ. ತಿನ್ನಬಾರ್ದು ಈ ಸತಿಯಿಂದ ಶ್ರಾವಣದಲ್ಲಿ ಕಟ್ನಿಟ್ಟಾಗಿ ಅಂತ ಅಂದ್ಕೊಂಡು ನಾನು ಇವತ್ತೇ ಮಾಡಿಕೊಡ್ತಾ ಇದ್ದೀನಿ. ಬಿರಿಯಾನಿ ಮಾಡೋಣ ಅಂತ ಚಿಕನ್ ತಂದುಕೊಟ್ಟಿದ್ರು. ಹಂಗೆ ನನ್ನ ಮಗ, ಅವನಿಗೆ ಕಬಾಬ್ ಅಂದರೆ ತುಂಬ ಫೇವ್ರೇಟ್ ಅಂದರೆ ಫೇವ್ರೇಟು, ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಬಿರಿಯಾನಿ ಮಾಡೋದಕ್ಕೆ ಏನಿಲ್ಲ, ಸಿಂಪಲ್ಲಾಗಿ 1 ಚಕ್ರ ಮೊಗ್ಗು, 2 ಲವಂಗ ಹಾಕೋಬೇಕು. ಜಾಸ್ತಿ ಹಾಕೋಬೇಡಿ, ಖಾರ ಆಗಿಬಿಡುತ್ತೆ. 1 ಅಥವಾ 2 ಏಲಕ್ಕಿ ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಫೆನಲ್ ಸೀಡ್ಸ್, ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಅದನ್ನು ಪುಡಿ ಮಾಡ್ಕೋಬೇಕು. ಅದಕ್ಕೆ ಚಿಕನ್ಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ, ಇಷ್ಟು ಉಪ್ಪು ಮತ್ತು ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕಬೇಕು ಚಿಕನ್ ಹಿಡಿಯೋಷ್ಟು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ನಿಂಬೆಹಣ್ಣು, ಆ ಪೌಡ್ರು ಮಾಡಿದ್ವಲ್ಲ ಆ ಪೌಡ್ರು, ಅದಷ್ಟನ್ನು ಪೌಡ್ರು ಮಾಡಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟ್ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡ್ತೀನಿ. ಬಿರಿಯಾನಿ ಮಾಡೋ ಅಷ್ಟೊತ್ತಿಗೆ ಇದು ಮ್ಯಾರಿನೇಟ್ ಆಗುತ್ತೆ. ಇದೇ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಇಟ್ಕೊಬೋದು. ಇಟ್ಕೊಂಡು ಬೇರೆ ನಾವು ಬೇಕಂದರೆ ಬೇರೆ ಬಿರಿಯಾನಿ ಅಥವಾ ಪನ್ನೀರಲ್ಲಿ ಅಥವಾ ಮಶ್ರೂಮಲ್ಲಿ ಏನಾದರೂ ಮಾಡ್ತೀವಿ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೊಬೋದು. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಚಿಕನಿಗೆ ಮಾಡ್ತಾ ಇದ್ದೀನಿ. ಇದೆಲ್ಲ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಡೋದು. ಸಾರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹೇಳಲಿಲ್ಲ, ಮಿಸ್ ಮಾಡಿದೆ. ಇಲ್ಲಿ ಹಾಕಿದ್ದೀನಿ. ಅದನ್ನ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಅದು ಮ್ಯಾರಿನೇಷನ್ ಆಗೋ ಅಷ್ಟರಲ್ಲಿ ನಾನು ಅಕ್ಕಿನ ತೊಳೆದಿಟ್ಬಿಡ್ತೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದು 2 ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಜೀರಾ ರೈಸ್ ಹಾಕ್ಕೊಂಡಿದ್ದೀನಿ, ಒಂದು 2 ಹಿಡಿಯಷ್ಟು ಅಷ್ಟೇ, ಜಾಸ್ತಿ ಏನು ಹಾಕಿಲ್ಲ. ಮಾಮೂಲಿ ಅಕ್ಕಿನೇ 2 ಗ್ಲಾಸ್ ತೊಗೊಂಡಿರೋದು. ಇನ್ನು ನೆಕ್ಸ್ಟು ಕಬಾಬ್ಗೆ ಮ್ಯಾರಿನೇಷನ್ ಮಾಡೋಣ ಅಂತ ಇಡ್ತಾ ಇದ್ದೀನಿ. ತುಂಬ ಈಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಟ್ಟೆ, ಸ್ವಲ್ಪ ಉಪ್ಪು, ನಿಂಬೆಹಣ್ಣು, ಒಂಚೂರು ಮೊಸರು, ಆಮೇಲೆ ಚಿಲ್ಲಿ ಪೌಡರ್ ಇದ್ದರೆ ಚಿಲ್ಲಿ ಪೌಡರ್ ಹಾಕ್ಬೋದು. ನಾನು ಯಾವಾಗಲೂ ಒಂದು ಹಸಿರು ಮೆಣಸಿನ್ಕಾಯಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಹಾಕೋತಾ ಇದ್ದೆ, ಬಟ್ ಈಗ ಹಾಕಿಲ್ಲ. ಇನ್ನು ಬಿರಿಯಾನಿ ಪೌಡರು, ಇದಕ್ಕೆ ಒಂಚೂರು ಕಾರ್ನ್ಫ್ಲೋರ್ ಹಾಕಬೇಕು, ಆವಾಗ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ಇನ್ನು ಅದನ್ನು ಮ್ಯಾರಿನೇಟ್ ಆಗಲಿ ಅಂತ ಅದಿಟ್ಬಿಟ್ಟೆ. ಅಷ್ಟರಲ್ಲಿ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ ಅಂತ. ನಾನು ಬಿರಿಯಾನಿಗೆ ಬಿಸಿನೀರು ಹಾಕೋದಕ್ಕೆ ಫಸ್ಟ್ ಬಿಸಿನೀರು ಕಾಯೋಕ್ಕೆ ಅಕ್ಕಿಗೆ ಎಷ್ಟು ಇಟ್ಟಿರ್ತೀನೋ ಅಳತೆ ಮಾಡಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 4.5 ಗ್ಲಾಸಷ್ಟು ಬಿಸಿನೀರು ಕಾಯೋಕ್ಕೆ ನೀರು ಇಟ್ಬಿಡ್ತೀನಿ. ಇಲ್ಲಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದು ಕಾದ್ಮೇಲೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ತೀನಿ. ಇನ್ನು ಸ್ಪೈಸಸ್ ಅದಕ್ಕೆ ಪಲಾವ್ ಎಲೆ, ಚಕ್ರ ಮೊಗ್ಗು, ಮತ್ತು ಒಂಚೂರು ಕಲ್ಲು, ಏಲಕ್ಕಿ, ಮರಾಠಿ ಮೊಗ್ಗು, ಲವಂಗ, ಇದಿಷ್ಟು ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪನೇ ಸಾಕು, 1 ಪೀಸ್ 2 ಪೀಸ್, ಏಕೆಂದರೆ ಅಲ್ಲಾಗಲೇ ಪೌಡರ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಮ್ಯಾರಿನೇಷನ್ಗೆ ಇಟ್ಟಿದ್ದೀವಿ. ಅದೇ ಚೆನ್ನಾಗಿ ಘಮ ಬರುತ್ತೆ. ಆವಾಗ ತಕ್ಷಣ ಮಾಡ್ಕೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗೇ ಬರುತ್ತೆ. ಹಂಗಾಗಿ ಸರಿ, ಇದು ಎಣ್ಣೆಯಲ್ಲಿ ಸ್ವಲ್ಪ ಇದಾದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನಿಶ್ ಆಗೋಷ್ಟು ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಬ್ರೌನ್ ಆಗುತ್ತೋ ಅಷ್ಟನ್ನ ಬ್ರೌನ್ ಆಗೋಷ್ಟು ಎಣ್ಣೆಯಲ್ಲಿ ಕರ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿದ್ದೀನಲ್ವ, 1 ಸ್ಪೂನಷ್ಟು. ಹಾಗಾಗಿ ಇಲ್ಲೊಂದು 5-6 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಪೇಸ್ಟ್ ಮಾಡ್ಕೊತೀನಿ ಅಂದ್ರೂ ಮಾಡ್ಕೊಬೋದು. ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಒಬ್ಬೊಬ್ರಿಗೆ ಈ ಹಸಿರು ಮೆಣಸಿನ್ಕಾಯಿ, ಮಕ್ಕಳೆಲ್ಲ ಇದ್ದರೆ ಆ ಥರದವರು. ನಾನು ಆಲ್ಮೋಸ್ಟು ಪೇಸ್ಟ್ ಮಾಡಿಬಿಡ್ತೀನಿ. ಇವತ್ತು ಮಾತ್ರ ಹಂಗೆ ಕಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಟೊಮೆಟೊನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅದು 1 ಟೊಮೆಟೊನ ಹಾಕಿದ್ದೀನಿ. ಇದನ್ನು ಇಷ್ಟನ್ನು ಎಣ್ಣೆಯಲ್ಲಿ ಕರ್ಕೊಬೇಕು. ನಾನು ಈರುಳ್ಳಿ ತುಂಬ ಬ್ರೌನಿಶ್ ಆಗೋವರೆಗೂ ವೆಯ್ಟ್ ಮಾಡಿ ಅದನ್ನು ಮಾಡಿದ್ದು. ಜಾಸ್ತಿ ಹೊತ್ತು ಅದನ್ನು ಮಾಡಬೇಕು, ಇನ್ನೂ ಬ್ರೌನ್ ಆದ್ರೂ ಚೆನ್ನಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಪುದೀನ, 1 ಹಿಡಿಯಷ್ಟು ಪುದೀನ ಹಾಕಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋದು. ಇದಿಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ. ಇನ್ನೇನು ಹಾಕಂಗಿಲ್ಲ, ತುಂಬ ಈಸಿಯಾಗೆ ಮತ್ತು ಬೇಗ ಆಗಿಬಿಡುತ್ತೆ. ಅದೊಂದು ಪೌಡ್ರ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಇದರಲ್ಲಿ ಟೆನ್ಷನ್ ಅಲ್ವಾ. ಇನ್ನೆಲ್ಲ ಮಾಮೂಲಿ ಒಗ್ಗರಣೆಗೆ ಹಾಕ್ಕೊಳ್ಳೋ ಥರ ಹಾಕ್ಕೊಳ್ಳೋದು.
ಮ್ಯಾರಿನೇಟ್ ಮಾಡಿರೋ ಚಿಕ್ಕನ್ನ ಇದರೊಳಗಡೆ ಹಾಕ್ಬಿಟ್ಟು ಈಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ, ಏಕೆಂದರೆ ಮ್ಯಾರಿನೇಷನ್ಗಾಗಲೇ 1 ಸ್ಪೂನ್ ಅಷ್ಟು ಹಾಕಿದ್ದೆ ಅಲ್ವಾ, ಅದಕ್ಕೆ ಇದನ್ನು ಈಗ ನೆಕ್ಸ್ಟ್ ಇದಕ್ಕೆ ಕಲ್ಲುಪ್ಪು ಹಾಕೊತೀನಿ ಇನ್ನೊಂದು ಸ್ಪೂನ್ ಅಷ್ಟು. ಆಮೇಲೆ ಬೇಕಂದರೆ ನೀರು ಕುದಿ ಬರುತ್ತಲ್ಲ ಆಗ ನೋಡಿಕೊಂಡು ಕಮ್ಮಿ ಇದ್ದರೆ ಹಾಕ್ಕೊಬೋದು, ಜಾಸ್ತಿ ಆದರೆ ಕಮ್ಮಿ ಮಾಡೋದಕ್ಕೆ ಕಷ್ಟ, ಟೇಸ್ಟೇ ಹಾಳಾಗಿಬಿಡುತ್ತೆ. ಹಂಗಾಗಿ ನಾನು ಆಲ್ಮೋಸ್ಟ್ ಕಡಿಮೆ ಹಾಕಿರ್ತೀನಿ, ಮತ್ತೆ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ನಾನು ಸ್ವಲ್ಪ ಉಪ್ಪು ಹಾಕೋದ್ರಲ್ಲಿ ಕಡಿಮೆನೇ ಹಾಕೋದು. ಈಗ ಎಣ್ಣೆಯಲ್ಲಿ ಸ್ವಲ್ಪ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಮೇಲೆ ಪ್ಲೇಟ್ ಮುಚ್ಚಿ ಒಂದು 5-6 ನಿಮಿಷ ಬೇಯಿಸ್ಕೊಂಡು ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಮ್ಯಾರಿನೇಟ್ ಮಾಡಿದ್ನಲ್ಲ ತಪ್ಪಲೆ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ, ಏಕೆಂದರೆ ಅದರಲ್ಲಿ ಫುಲ್ ಮಸಾಲೆ ಎಲ್ಲ ಅದರಲ್ಲೇ ಇತ್ತಲ್ವ, ಹಂಗಾಗಿ ಅದೆಲ್ಲ ತೊಳ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ಅಳತೆ ಮಾಡಿ ಇಟ್ಟಿರ್ತೀನಲ್ಲ ಬಿಸಿ ನೀರು, ಅದನ್ನು ಮಾತ್ರ ಯೂಸ್ ಮಾಡ್ತೀನಿ. ನಾನು ಇನ್ನೇನು ಎಕ್ಸ್ಟ್ರಾ ಯೂಸ್ ಮಾಡಲ್ಲ, ತಣ್ಣೀರೆಲ್ಲ ಹಾಕಲ್ಲ. ಇದಿಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಳ್ಳೋ ಟೈಮಲ್ಲಿ ಅಕ್ಕಿನ ತೊಳೆದು ನೀರು ಇಟ್ಟಿರ್ತೀನಿ. ನಾನು ಅಕ್ಕಿಯಲ್ಲಿ ನೀರು ಸೋರಿಸ್ಬಿಟ್ಟು ಅಕ್ಕಿನ ಇಟ್ಟಿರಲ್ಲ, ಆವಾಗ ಮುಳ್ಳಕ್ಕಿ ಆಗುತ್ತೆ ಅಂತ ನಮ್ಮಮ್ಮ ಹೇಳಿದರು. ಸೊ ನಾನು ಅದನ್ನು ಫಾಲೋ ಮಾಡ್ತೀನಿ. ಅಕ್ಕಿಲಿ ನೀರಿರುತ್ತೆ, ಅದನ್ನು ನೀರು ಸೋರಿಸ್ಬಿಟ್ಟು ಈಗ ಇದು ಚೆನ್ನಾಗಿ ಮಳ್ಳದ್ಮೇಲೆ ಅಕ್ಕಿ ಹಾಕ್ಬಿಟ್ಟು ಉಪ್ಪು ಕರೆಕ್ಟಾಗಿದೆಯಾ ಅಂತ ಈ ಟೈಮಲ್ಲಿ ನೋಡ್ಕೊಳ್ಳಿ. ಉಪ್ಪು ಖಾರ ಕರೆಕ್ಟಾಗಿಲ್ಲ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್, ತುಂಬ ಸ್ಪೈಸಿ ಇಷ್ಟಪಡೋರು ಚಿಲ್ಲಿ ಪೌಡರ್ ಹಾಕೋಬೋದು, ಇಲ್ಲಾಂದರೆ 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಬೋದು. ಉಪ್ಪು ಕರೆಕ್ಟಾಗಿಲ್ಲ ಅಂದರೆ ಉಪ್ಪು ಹಾಕೊಬೋದು ಈ ಟೈಮಲ್ಲಿ, ಇದು ಬೆಸ್ಟು. ಈಗ ಸ್ವಲ್ಪ ನಾವು ಚಾಕುನ ಕಾಯಿಸ್ಬಿಟ್ಟು ಈ ನೀರಿಗೆ ಎಜ್ಜೋದೊಂದು ಇದಿರುತ್ತೆ, ಆ ಥರನೂ ಕೂಡ ಮಾಡ್ತೀವಿ. ಅದಾದಮೇಲೆ ಅಕ್ಕಿನ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇರೋ ಥರ ಇಟ್ಟರೆ ಲೋ ಫ್ಲೇಮ್ ಮಾಡಿಬಿಟ್ಟು ನೀಟಾಗಿ ಹಳ್ಕೊಂಡಿರುತ್ತೆ. ನನಗೆ ಕುಕ್ಕರಲ್ಲಿ ಮಾಡೋದು ಫಸ್ಟು ತುಂಬ ಈಸಿ ಅನ್ನಿಸ್ತಿತ್ತು, ಈಗ ನನಗೆ ತಪ್ಪಲೆಯಲ್ಲಿ ಮಾಡೋದೇ ತುಂಬ ಈಸಿ ಅನ್ನಿಸ್ಬಿಡುತ್ತೆ, ತುಂಬ ಚೆನ್ನಾಗಿ ಈಸಿಯಾಗಿ ಆಗಿಬಿಡುತ್ತೆ. ನಾನು ಫಸ್ಟ್ ಕುಕ್ಕರಲ್ಲಿ ಮಾಡ್ತಾ ಇದ್ದಿದ್ದು, ಈಗ ಇದೇ ಬೆಟರ್ ಅನ್ನಿಸ್ಬಿಡುತ್ತೆ ನನಗೆ. ಚಿಕನ್ ನೋಡಿಕೊಂಡು ಅಕ್ಕಿ ಹಾಕ್ಬಿಟ್ರೆ ಲೋ ಫ್ಲೇಮಲ್ಲಿ ನೀಟಾಗಿ ಹಳ್ಳಿರುತ್ತೆ, ಅದೊಂದು ಹಳ್ಳಿರೋದನ್ನ ನೋಡೋದೇ ಒಂಥರ ಖುಷಿ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅಕ್ಕಿ ಎಲ್ಲ ಹಾಕ್ಬಿಟ್ಟು. ಈ ಥರ ದಪ್ಪ ಪಾತ್ರೆ ಇದ್ರೆ ತಳ ಏನು ಹಿಡಿಯಲ್ಲ. ಅಕಸ್ಮಾತ್ ಏನಾದರೂ ತಳ ಹಿಡಿಯುತ್ತೆ ಅನ್ನೋದು ನಿಮ್ಗಿದ್ರೆ ಕೆಳಗಡೆ ಒಂದು ಹೆಂಚಿಟ್ಬಿಟ್ರೆ ನೀಟಾಗಿ ಹಳ್ಕೊಳ್ಳುತ್ತೆ, ತಳ ಹಿಡಿಯಲ್ಲ. ಇನ್ನು ಕಬಾಬ್ನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ, ಬಿರಿಯಾನಿ ಹಳ್ಕೊಳ್ಳೋ ಅಷ್ಟರಲ್ಲಿ ಊಟಕ್ಕೆ ರೆಡಿ ಆಗುತ್ತೆ. ಮಧ್ಯಾಹ್ನ ಊಟ ಸ್ಕಿಪ್ ಆಗುತ್ತೆ, ಅಲ್ಲಿ ಜ್ಯೂಸ್ ಕುಡ್ದಿದ್ದು ಅಷ್ಟೇ ಅಲ್ವಾ. ಅಲ್ಲಿ ನನಗೇನು ಆಚೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ನಮ್ಮ ಮನೆಯವ್ರು ಏನಾದರೂ ತಿನ್ನು ಅಂದರು ನನಗೆ ಅದು ಆಚೆ ಏನು ತೊಗೊಳಕ್ಕೂ ಇಷ್ಟ ಆಗಲ್ಲ, ಏನು ತಿನ್ನೋಕ್ಕೂ ಇಷ್ಟ ಆಗಲ್ಲ. ನಮ್ಮ ಮನುಷ್ಯಗೂ ಏನೂ ತಿಂಡಿ ತಂದ್ಕೊಡ್ಲಿಲ್ಲ, ಜ್ಯೂಸ್ ತಂದ್ಕೊಟ್ಬಿಟ್ಟೆ ಅಷ್ಟೇ, ಕಬ್ಬಿನ ಜ್ಯೂಸು. ನಾನು ಗ್ರೇವಿ ಏನಾದರೂ ಮಾಡೋಣ ಅಂದ್ಕೊಂಡೆ, ಬಟ್ ಹನೀಶ್ ಕಬಾಬ್ ಬೇಕು ಅಂತಂದ, ಅವನಿಗೆ ತುಂಬ ಇಷ್ಟ ಆಗುತ್ತೆ ಕಬಾಬು. ಹಂಗಾಗಿ ನಾನು ತುಂಬ ಮನೇಲಿ ಮಾಡೋದಿಲ್ಲ, ಈ ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ಇದನ್ನು ಮತ್ತೆ ರಿಯೂಸ್ ಮಾಡೋಕ್ಕಾಗೋದಿಲ್ಲ, ಒಂಥರ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ತುಂಬ ಅಪರೂಪಕ್ಕೆ ಮಾಡಿಕೊಡ್ತೀನಿ ಅಷ್ಟೇ ಬಿರಿಯಾನಿ. ಮತ್ತು ಇದು ತುಂಬ ಟೇಸ್ಟಾಗಿ ಸಕ್ಕತ್ತಾಗಿತ್ತು, ತುಂಬ ಈಸಿ ಕ್ವಿಕ್ಕಾಗಿ. ಇದನ್ನು ಮಸ್ಟ್ ನೀವು ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ಈಗ ನೀಟಾಗಿ ತಿರುಗಿಸ್ಕೊಂಡ್ವಿ. ಇಷ್ಟೇ ಇವತ್ತಿನ ಊಟಕ್ಕೆ ರೆಡಿ ಆಯಿತು. ಬೇಗ ಊಟ ಮಾಡಿಬಿಟ್ವಿ. ಸಂಡೇ ಮಧ್ಯಾಹ್ನ ಇರಲಿಲ್ಲಲ್ಲ, ಸಂಜೆ 7-8 ಗಂಟೆ ಅಷ್ಟರಲ್ಲೆಲ್ಲ ಊಟ ಆಗಿತ್ತು. ಪಾಪಕ್ಕೆ ಸರಿ ತಿನ್ನಿಸಿ ಮನಗಿಸ್ಬಿಟ್ಟು ನಾವು ಊಟ ಮಾಡ್ಕೊಂಬಿಟ್ವಿ ಹಿಂದೆನೇ. ಒಳ್ಳೆ ಬೆಸ್ಟ್ ಆಗಿತ್ತು, ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೀವು ಟ್ರೈ ಮಾಡಿ ಇದನ್ನು. ಇನ್ನು ಇಷ್ಟೇ, ನೈಟ್ ಮಲ್ಕೊಂಬಿಟ್ಟೆ, ಫುಲ್ ತಲೆನೋವು ಬಂದ್ಬಿಟ್ಟಿತ್ತು ಅಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೇನಿಲ್ಲ ಹೇಳೋದು ನಿಮಗೆ, ಅದು ಕರೆಕ್ಟ್ ಅಮೌಂಟ್ ಇಷ್ಟು ಅಂತ ಹೇಳೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಪರ್ಸ್ನಲಿ, ಬಟ್ ಅದನ್ನು ಹೇಳೋ ಆಗಿಲ್ಲ. ಮಿನಿಮಮ್ ಆಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಲ್ಲ, ಅಷ್ಟು ಬರ್ತಾ ಇದೆ ಅಷ್ಟೇ. ನನ್ನ ಖರ್ಚಿಗಾಗೋ ಅಷ್ಟು ನನಗಾಗು, ನಾನು ಏನು ಇದು ಮಾಡೋ ಅಷ್ಟಿಲ್ಲ, ಹೇಳೋ ಥರ ಆ ಥರ ಅಷ್ಟು ಬರ್ತಾ ಇದೆ ಅಷ್ಟೇ. ನಿಮಗೆಲ್ಲ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ತಿಳ್ಕೊಬೇಕು ಅಂತ ಇರೋದನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ನನ್ನ ಬಗ್ಗೆನೂ ತಿಳ್ಕೊಳ್ಳೋರು ಒಬ್ರು ಇದ್ದಾರೆ ಅಲ್ವಾ ಅಂತ. ಮತ್ತು ನಿಮ್ಮ ಕಮೆಂಟ್ಸ್ ಕೂಡ ನನಗೆ ತುಂಬ ಖುಷಿ ಕೊಡುತ್ತೆ. ನಾನು ಕೂಡ ಏನು ಸಡನ್ನಾಗಿ ಬಂದು ಸಡನ್ನಾಗಿ ಇದಾಗಿಲ್ಲ. 23ಇಂದ ಏನೋ ಒಂಚೂರು ಆಮೆ ಅಂತಾರಲ್ಲ ಆ ಥರ ಬರ್ತಾ ಇದ್ದೀನಿ, ಚಿಕ್ಕದಾಗಿ ಹೆಜ್ಜೆ ಇಟ್ಕೊಂಡು. ನೋಡೋಣ ಒಂದಿನ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಬಟ್ ರೆಗ್ಯುಲರ್ ಆಗಿರಬೇಕು ಅಷ್ಟೇ. ಏನೇ ಮಾಡಿ ಯೂಟ್ಯೂಬ್ ಅಂತಲ್ಲ, ಒಂದು ಬಿಸ್ನೆಸ್ ಅಂತಲ್ಲ, ಒಂದು ಕನ್ಸಿಸ್ಟೆನ್ಸ್ ಆಗಿ ಚೆನ್ನಾಗಿ ಮಾಡಿ, ಚೆನ್ನಾಗಾಗಲಿ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ, ಹಿಂದೆ ಜುರಿಬೇಡಿ. ಒಂದಲ್ಲ ಒಂದಿನ ಆಗೇ ಆಗುತ್ತೆ. ಟ್ರೈ ಮಾಡ್ತಾ ಇರಿ. ಯಾರಾದರೂ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಏನಾದರೂ ಬಿಸ್ನೆಸ್ ಆಗಲಿ ಯೂಟ್ಯೂಬ್ ಆಗಲಿ ಏನೇ ಆಗಲಿ ಮಾಡಬೇಕು ಅಂತಿದ್ರೆ ಇವತ್ತೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ, ಒಳ್ಳೇದಾಗುತ್ತೆ. ದೇವ್ರನ್ನ ನೆನೆಸ್ಕೊಂಡು ಒಳ್ಳೆ ಮನಸ್ಸಲ್ಲಿ ಮಾಡಿ, ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ಮತ್ತು ಇನ್ನೊಂದಿನ ನೀವು ರಿಗ್ರೆಟ್ ಆಗ್ತೀರಾ, ಅಯ್ಯೋ ನಾನು ಅವತ್ತು ಅಂದ್ಕೊಂಡಾಗಲೇ ಮಾಡಿಬಿಟ್ಟಿದ್ದರೆ, ಹೋದ ವರ್ಷನೇ ಮಾಡಿಬಿಟ್ಟಿದ್ರೆ, ಹೋದ ತಿಂಗಳೇ ಮಾಡಿಬಿಟ್ಟಿದ್ರೆ, ಇಷ್ಟೊತ್ತಿಗೆ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡ್ತಿದ್ನೋ ಏನೋ, ಒಂದು ಹೆಜ್ಜೆ ಇಡ್ತಿದ್ನೋ ಏನೋ ಅಂತ ಫೀಲ್ ಮಾಡ್ಕೊತೀರಾ.
ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದಕ್ಕೆ ಒಳ್ಳೆ ಅನ್ಕೊಂಡಿದ್ದ ಕೆಲಸನ ದೇವ್ರನ್ನ ನೆನೆಸ್ಕೊಂಡು ದೇವ್ರಿದ್ದಾನೆ ನನ್ನ ಜೊತೆ, ನಾನು ಒಳ್ಳೇದೇ ಮಾಡ್ತಾ ಇದ್ದೀನಿ, ತಪ್ಪೇನು ಮಾಡ್ತಾ ಇಲ್ಲ ಅನ್ಕೊಂಡು ಮಾಡಿಬಿಡಿ. ಇದಿಷ್ಟ ಆಗಿತ್ತು ನನ್ನ ವಿಡಿಯೋ ಇನ್ಫಾರ್ಮೇಷನ್, ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ, ನನಗೂ ಒಂದು ಮೋಟಿವೇಶನ್ ಸಿಗತ್ತೆ. ಆಮೇಲೆ ಏನು ಅಂದರೆ ಇನ್ನೊಂದು, ನಾನು ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ನನಗೆ ತುಂಬ ಒಳ್ಳೆ ಪ್ರೀತಿ ಕೊಟ್ಟಿದ್ದೀರಾ, ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ. ನಾನು ತುಂಬ ತುಂಬ ಲಕ್ಕಿ ನಾನು ಈ ವಿಷಯದಲ್ಲಂತ. ಎಷ್ಟು ಲಕ್ಕಿ, ನನಗೆ ತುಂಬ ಖುಷಿ ಆಗುತ್ತೆ ನನ್ನ ವ್ಯೂವರ್ಸ್ ಬಗ್ಗೆ. ತುಂಬ ಒಳ್ಳೇದಾಗಿ ಕಮೆಂಟ್ ಮಾಡ್ತೀರಾ, ಒಳ್ಳೇದಾಗಿ ವಿಶ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಿಮಗೆ ನಿಮ್ಮ ಒಂದೊಂದು ಕಮೆಂಟು, ಒಂದೊಂದು ಲೈಕು, ಒಂದೊಂದು ವ್ಯೂಸ್ ಕೂಡ ನನಗೆ ತುಂಬ ತುಂಬ ಇಂಪಾರ್ಟೆಂಟ್, ತುಂಬ ಖುಷಿ ಕೊಡುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ನಾನು ಒಂದು ಚಿಕ್ಕದಾಗೆ ನಡ್ಕೊಂಡು ಬರ್ತಾ ಇದ್ದೀನಿ. ಕಡಿಮೆ ಆದಾಗ, ವ್ಯೂಸ್ ಕಡಿಮೆ ಆದಾಗ ಬೇಜಾರಾಗುತ್ತೆ, ಬೇಜಾರು ಮಾಡ್ಕೊತೀನಿ. ಬಟ್ ನೆಕ್ಸ್ಟ್ ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹೇಗನ್ನಿಸ್ತು ಈ ವ್ಲಾಗ್ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ ಇವತ್ತು. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.